ಶ್ರೀನಿವಾಸಪುರದಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಹಾಗೂ ಎಲ್ಲ ಜನಸಾಮಾನ್ಯರಿಗೆ ಹಾಗೂ ಅವರ ಕುಟುಂಬಗಳ ಆರೋಗ್ಯ ಮತ್ತು ಸುಖ ಜೀವನಕ್ಕೆ ದಾರಿ ಸಿಗಲಿ ಎಂದು ಪೊಲೀಸ್ ಠಾಣೆ ಆವರಣದಲ್ಲಿ ಈ ದಿನ ವಿಘ್ನೇಶ್ವರನ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಾಗೂ ಸರ್ವ ಜನಾಂಗಕ್ಕೂ ದೇವರು ಸದಾ ಆಶೀರ್ವಾದ ಸಿಗಲೆಂದು ದೇವರ ಪೂಜಾ ಕಾರ್ಯಕ್ರಮ ಹೋಮಗಳು ತಾಲೂಕು ಸಮಸ್ತ ಜನತೆಗೆ ಹಾಗೂ ಎಲ್ಲ ಜನಸಾಮಾನ್ಯರಿಗೆ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ದೇವರ ಪ್ರಸಾದ ವಿನಿಯೋಗ ಹಾಗೂ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದರು. ಹಾಗೂ ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಎಸ್ಪಿ ಸಾಹೇಬರು ಎಂ ನಾರಾಯಣರವರು ಹಾಗೂ ಅಡಿಷನಲ್ ಎಸ್ಪಿ ರವಿಶಂಕರ್ ರವರು ಮತ್ತು ಜಗದೀಶ್ ರವರು, ಡಿವೈಎಸ್ಪಿ ನಂದಕುಮಾರ್ ರವರು, ಪೊಲೀಸ್ ಇನ್ಸ್ಪೆಕ್ಟರ್ ಎಂಬಿ ಗೊರವಿನ ಕೊಳ್ಳರವರು, ಸಿಪಿ ಜಯಾನಂದ ಹಾಗೂ ತಾಲೂಕು ದಂಡಾಧಿಕಾರಿ ಸುಧೀಂದ್ರರವರು, ಕಾರ್ಯನಿರ್ವಹಣಾ ಅಧಿಕಾರಿಗಳು ರವಿ ಹಾಗೂ ಗೌರವಾನ್ವಿತ ಎಲ್ಲ ಗಣ್ಯರು, ಹಿರಿಯರು, ಯುವ ಮುಖಂಡರು, ತಾಲೂಕಿನ ಎಲ್ಲ ಜನಸಾಮಾನ್ಯರು ಹಾಗೂ ಜನರ ವಿಶ್ವಾಸ ಪಡೆದ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಹಾಗೂ ಈ ಸಮಯದಲ್ಲಿ ದೇವರು ಪೂಜಾ ಕಾರ್ಯಕ್ರಮ ಹೋಮ ಆಗಮಿಕರು ಅರುಣ್ ಕುಮಾರ್ ಶರ್ಮಾ, ವೆಂಕಟನಾರಾಯಣ ರಾವ್, ಹೇಮಂತ್ ಶರ್ಮಾ, ನವೀನ್ ಶರ್ಮಾ, ಯೋಗೇಶ್ ಶರ್ಮಾ, ಸುದರ್ಶನ್ ಶರ್ಮಾ ಮತ್ತು ಪೂಜಾ ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧಿಕಾರಿ ಎಂಡಿ ನಾರಾಯಣಪ್ಪರವರ ಕುಟುಂಬ ಹೋಮ ಪೂಜಾ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿಗಳು ಸುಧೀಂದ್ರರವರು ಮಾತನಾಡಿ, ದೇವರ ಕೃಪೆಗೆ ಸಾಧನೆ ಬಹಳ ಮುಖ್ಯ. ಈ ದಿನ ಗಣೇಶ ರೂಪ ಆಧಾರಿತ ಹೋಮ ಬಹಳ ಪ್ರಾಮುಖ್ಯತೆ. ಪೊಲೀಸ್ ಇನ್ಸ್ಪೆಕ್ಟರ್ ಗೊರವನಕೊಳ್ಳರವರು ಸಹಕಾರ, ಧೈರ್ಯ, ಸ್ಪಂದನೆ ಬಹಳ ಪ್ರಾಮುಖ್ಯತೆ. ಇಲ್ಲಿ ಬರುವ ಎಲ್ಲ ಜನಸಾಮಾನ್ಯರಿಗೆ ಒಳ್ಳೆಯದಾಗಲಿ, ಮಾಡಿರುವ ತಪ್ಪುಗಳು ತಿಳಿದುಕೊಳ್ಳಲಿ ಎಂಬುವ ಮೊದಲು ಗಣೇಶ ದೇವರ ದರ್ಶನ ಪಡೆದು ಎಲ್ಲರ ಕೆಲಸಗಳು ಸಕಾಲಕ್ಕೆ ಸಮರ್ಪಿಸುತ್ತೇವೆ. ತಾಲೂಕಿನ ಪರವಾಗಿ ಹಾಗೂ ಸೇವಾ ಕಾರ್ಯಕರ್ತರ ಪರವಾಗಿ ವಂದನೆಗಳನ್ನು ಅರ್ಪಿಸಿದರು. ಹಾಗೂ ತಾಲೂಕಿನ ಅಭಿವೃದ್ಧಿಗೆ ನಿಮ್ಮೆಲ್ಲರ ಸಹಕಾರ ನೀಡಿ ಎಂಬುದಾಗಿ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ರಾಮಚಂದ್ರರವರು ಮಾತನಾಡಿ, ಮಾನ್ಯ ಎಸ್ಪಿ ಸಾಹೇಬರು ಹಾಗೂ ಡಿವೈಎಸ್ಪಿ ಸಾಹೇಬರು ಮೇರೆಗೆ ಠಾಣೆಯ ನವೀಕರಣಕ್ಕೆ ಹಾಗೂ ಅವರ ಸೂಚನೆ ಮೇರೆಗೆ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ದೇವಸ್ಥಾನ ಶಿಥಿಲಗೊಂಡಿತ್ತು. ಅಧಿಕಾರಿಗಳ ಆದೇಶದ ಮೇರೆಗೆ ಮರು ಗಣೇಶ ದೇವರ ಪ್ರತಿಷ್ಠಾಪನೆಗೆ ಎಲ್ಲರ ಸಹಕಾರವೇ ಈ ಕಾರ್ಯಕ್ರಮದ ಯಶಸ್ಸು. ಹಾಗೂ ಗೌರವಾನ್ವಿತ ಎಲ್ಲ ಗಣ್ಯರು ಹಾಗೂ ಪಿಬಿಆರ್ ಸಿಲ್ಕ್ ರಾಮಕೃಷ್ಣರವರು ಮತ್ತು ಎಲ್ಲ ಜನಸಾಮಾನ್ಯರು ಭಾಗವಹಿಸಿ ಬಂದಿರುವ ಎಲ್ಲರಿಗೂ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಆಗಮಿಕರು ಅರುಣ್ ಕುಮಾರ್ ಶರ್ಮಾರವರು ವಿಘ್ನೇಶ್ವರನ ಪ್ರತಿಷ್ಠಾಪನಾ ಹಾಗೂ ಪೂಜಾ ಕಾರ್ಯಕ್ರಮ ಪೂರ್ಣ ಸವಿಸ್ತಾರವಾಗಿ ಸಲಹೆಗಳನ್ನು ತಿಳಿಸಿದರು. ಈ ಪೂಜಾ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಪೊಲೀಸ್ ಠಾಣೆಯಿಂದ ಕೃತಜ್ಞತೆಗಳನ್ನು ತಿಳಿಸಿದರು. ನಮ್ಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಮಹಾಗಣಪತಿ ಪೂಜೆ, ಮಹಾಗಣಪತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷರ, ಜಿಲ್ಲಾ ಡಿಸಿ ಹಾಗೂ ನಮ್ಮ ಎಸ್ಪಿ ಸಾಹೇಬರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನೆರವೇರಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಎಲ್ಲೂ ಸಹಕಾರ ಕೊಟ್ಟಿರುತ್ತಾರೆ. ಈ ಶುಭ ದಿನ ಗಣಪತಿ ಪೂಜೆ ಕಾರ್ಯಕ್ರಮ, ಗಣಪತಿ ಹೋಮ, ನವಗ್ರಹ ವಾಸ್ತು ಹೋಮ, ರಾಕ್ಷಯಜ್ಞ ಹೋಮವನ್ನು ಮಾಡಲಾಗಿದೆ, ಕಲಾ ಹೋಮವನ್ನು ಮಾಡಲಾಗಿದೆ. ಲೋಕ ಸಮಸ್ತ ಸುಖಿನೋ ಭವಂತು, ಲೋಕವು ಸುಖಮಯವಾಗಿರಬೇಕಂತ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಎಲ್ಲರೂ ಸಹ ಭಕ್ತಾದಿಗಳು, ಸದ್ಭಕ್ತಾದಿಗಳು ಗಣಪತಿ ಅನುಗ್ರಹ ಪಾತ್ರರಾಗಬೇಕು ಹಾಗೂ ಸಸ್ಯಶ್ಯಾಮಲ ಮಳೆ ಬೆಳೆಗಳಿಂದ ಕೂಡಿ ಎಲ್ಲರೂ ಅಭಿವೃದ್ಧಿಯನ್ನು ಹೊಂದಬೇಕೆಂದು ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಗಣಪತಿ ಅನುಗ್ರಹದಿಂದ ಎಲ್ಲರಿಗೂ ಒಳ್ಳೆ ಸದ್ಬುದ್ಧಿಯನ್ನು ಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಜೈ ಗಣೇಶ. ಈ ಒಂದು ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಗಣಪತಿ ಹೋಮ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರಲ್ಲ, ವಿವಿಧ ಒಂದು ಗ್ರಾಮಗಳಲ್ಲಿ, ತಾಲೂಕಲ್ಲಿ ದೇವಸ್ಥಾನ, ಈ ಒಂದು ಉದ್ದೇಶ ಪೊಲೀಸ್ ಠಾಣೆಯಲ್ಲಿ ಮಾಡೋ ಒಂದು ಮೂಲ ಉದ್ದೇಶ ಈ ಜನರ ಒಂದು ಯಾವ ರೀತಿ ದೇವರ ಅನುಕಂಪ ಸಂಕಲ್ಪಿಸಿದ್ರು. ಈಗ ಇತ್ತೀಚೆಗೆ ದಿನಗಳಲ್ಲಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಪುರಾಣಕರ್ ಅವರು ಬಂದಾಗಿಂದ ಶ್ರೀನಿವಾಸ ಪೊಲೀಸ್ ಠಾಣೆ ಅಭಿವೃದ್ಧಿ ಹೊಂದ್ತಾ ಇದೆ. ಇದೇ ರೀತಿಯಾಗಿ ಅವರೊಂದು ಅನುಗ್ರಹದಿಂದ, ಅವರೊಂದು ಸಂಕಲ್ಪದಿಂದ ಈ ಕಾರ್ಯಕ್ರಮ ನೆರವೇರ್ತಾ ಇದೆ. ಇದೇ ರೀತಿ ಎಲ್ಲಾ ತಾಲೂಕುಗಳಲ್ಲೂ ಸಹ, ಎಲ್ಲಾ ಹೋಬಳಿ ಮಠದಲ್ಲೂ ಸಹ ಒಂದು ಭಗವಂತನ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕೆಂದು ನಾವು ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ओम सुरकाय नमः।
ಅವ್ರಿಗೆ ನಾನು ಇಡೀ ತಾಲೂಕಿನ ಪರವಾಗಿ ಅವ್ರಿಗೆ ಮತ್ತು ಎಲ್ಲ ಸೇವಾರ್ಥಿಗಳಿಗೆ ನಾನು ವಂದನೆಗಳು ಹೇಳ್ತಾ ಇದ್ದೀನಿ. ನಿಮ್ಮ ಒಳ್ಳೆ ಈ ಕಾರ್ಯಗಳು ಇನ್ನೂ ಮುಂದುವರಿಯಿರಿ. ನಿಮ್ ಜೊತೆ ಇಡೀ ತಾಲೂಕಿನ ಸಮಸ್ತ ಅಧಿಕಾರಿ ವರ್ಗ ಇರೋ ತರ ನೋಡ್ಕೊಂತೀವಿ. ಹಾಗೇನೆ ಈ ತಾಲೂಕಲ್ಲಿ ಇಬ್ಬರು CS ಇದ್ದಾರೆ. ಈಗ ನನಗೆ ದೊಡ್ಡ ಚಾಲೆಂಜ್ ಆಗಿರೋದು ದಾರಿಗಳನ್ನ ಆಕ್ರಮಿಸ್ಕೊಂಡು ದಾರಿಗಳಿಗೆ ಅಡ್ಡ ಹಾಕೊಂಡು ಏನು ನಕಾಶೆನಲ್ಲಿರೋ ದಾರಿಗಳು ಕೂಡ ಬಿಡದೇನೆ ಹೋಗ್ತಾ ಇರೋದು. ಅದನ್ನ ಮೈನ್ ಆಗಿ ನಾವು ಇವಾಗ ತಗೊಳ್ತಾ ಇದ್ದೀವಿ. ಅದಕ್ಕೆ ಬೋತ್ ಆಫ್ ಯು, ಮುಖ್ಯವಾಗಿ ನಮ್ಮ ಹೆಡ್ ಕ್ವಾರ್ಟರ್ಸ್ CI ಮತ್ತೆ ರಾಯಲ್ಪಾಡು ಮತ್ತೆ ಇದ್ರಲ್ಲೆಲ್ಲ ನಮ್ಮ ಗೌನ್ಪಲ್ಲಿ CI ಸಾಹೇಬ್ರು ಇಬ್ರು ನನ್ ಜೊತೆ ಕೈ ಜೋಡಿಸ್ಕೋಬೇಕು ಅಂತ ಈಗ ಸಾರ್ವಜನಿಕವಾಗಿ ಪರ್ಸನಲ್ ಆಗಿ ಕೇಳಿದ್ದೀನಿ. ಈಗ ಮಾನ್ಯ SP ಸಾಹೇಬರ ಮತ್ತು DYSP ಸಾಹೇಬರ ಸೂಚನೆ ಮೇರೆಗೆ ನಮ್ಮ ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಸನ್ಮಾನ್ಯ ಶ್ರೀ MB ಗರುಡಕೊಳ್ಳ ಸಾಹೇಬರು ಬಂದ್ಮೇಲೆ ಸುಮಾರು 6 ತಿಂಗಳಾಯ್ತು ಬಂದ್ಮೇಲೆ ಪ್ರಥಮವಾಗಿ ಠಾಣೆ ತುಂಬಾ ಹೇಳಲಾರದ ಸ್ಥಿತಿಯಲ್ಲಿತ್ತು. ಇದನ್ನು ಮನಗಂಡ SP ಸಾಹೇಬರ ಸೂಚನೆ ಮೇರೆಗೆ ಇದನ್ನು ನವೀಕರಣ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಸೂಚನೆ ಮೇರೆಗೆ ಪ್ರಥಮವಾಗಿ ಠಾಣೆಯನ್ನು ನವೀಕರಣ ಮಾಡಿರ್ತೇವೆ. ಅದರ ಎರಡನೇ ಭಾಗವಾಗಿ ಇಲ್ಲಿ ದೇವಸ್ಥಾನ ಒಂದಿತ್ತು, ವಿನಾಯಕ ಇದ್ರು, ಬಟ್ ಅದು ಸ್ವಲ್ಪ ಶಿಥಿಲಗೊಂಡಿತ್ತು. ಅದನ್ನ ಬದಲಾವಣೆ ಮಾಡಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿಕೊಂಡು ನಾವು ಇವಾಗ ಮತ್ತು ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಇಲ್ಲಿನ ಪಕ್ಷಾತೀತವಾಗಿ ಎಲ್ಲ ನಾಯಕರ ಸಹಕಾರದೊಂದಿಗೆ ನಾವು ಈ ಗಣಪತಿ ದೇವರ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪ್ರಾಣ ಪ್ರತಿಷ್ಠೆ ಪೂಜೆಯನ್ನು ಇವತ್ತು ಇಟ್ಕೊಂಡಿದ್ವಿ. ನಿನ್ನೆ ಎಲ್ಲ ಹೋಮ ಹವನ ಎಲ್ಲ ನಡೆದಿದೆ. ಇದಕ್ಕೆಲ್ಲ ನಮ್ಮ ಹಿರಿಯ ಅಧಿಕಾರಿಗಳ ಮತ್ತು ಶ್ರೀನಿವಾಸಪುರ ತಾಲೂಕಿನ ಸಮಸ್ತ ಜನತೆಯ ಸಹಕಾರ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ದಂಡಾಧಿಕಾರಿಗಳಾಗಿ अखिलांड कोटि ब्रह्मांड नायकस्य समय देवता श्री सिद्धि बुद्धि समय देवता श्री विद्या गणपति देव देवताभ्यो नमः वेदोक मंत्र विश्व पूजां समर्पयामि अस्य यजमानस्य देवता देव देवता श्री अखिलांड कोटि ब्रह्मांड नायकस्य समय देवता श्री सिद्धि बुद्धि समय देवता श्री विद्या गणपति पराक्रम गणपति ध्यानं गृहीत्वा श्रीमद्महागणाधिपतये नमः एकदन्ताय विद्महे. ಸೊ ಅಷ್ಟು ಒಂದು ಕ್ರಿಯಾಶೀಲ ಚಟುವಟಿಕೆಶೀಲ ಆದ ನಮ್ಮ CI ಸಾಹೇಬರು ಈ ತಾಲೂಕಿಗೆ ಬಂದು ಈ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಎಲ್ಲರಿಗೂ ಸ್ಪಂದಿಸ್ತಾ ಇದ್ದಾರೆ. ಆ ಸ್ಪಂದನೆ ಭಾಗವಾಗಿ ಬಹುಶಃ ಈ ಒಂದು ದೇವಸ್ಥಾನ ಇಲ್ಲಿ ಕಟ್ಸಿರೋದ್ರ ಹಿಂದೆ ಇನ್ನೊಂದು ದೊಡ್ಡ ಇದು ಏನಪ್ಪಾ ಅಂತಂದ್ರೆ, ಇಲ್ಲಿ ಬರೋರ್ಗೆಲ್ಲ ನಾನು ಇಲ್ಲ ಆಲ್ರೆಡಿ ಭಯ ಬಿದ್ದು ಬಂದಿರ್ತಾರೆ. ಇಲ್ಲ ಇವ್ರು ಕರ್ಕೊಂಡ್ ಬಂದಾಗ ಭಯ ಬೀಳ್ತಿರ್ತಾರೆ.
ಅವ್ರಿಗೆಲ್ಲಾನು ಧೈರ್ಯ ಕೊಟ್ಟು ಒಳ್ಳೆ ಬುದ್ಧಿ ಕೊಟ್ಟು ಆಗಿರೋ ತಪ್ಪುಗಳೆಲ್ಲ ಕ್ಷಮೆ ಮಾಡಿ ಮುಂದೆ ಅವ್ರಿಗೆ ಒಳ್ಳೆ ಬದುಕು ಕೊಡ್ಲಿ ಅಂತ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲೇ ಸಾಹೇಬ್ರು ಈ ಒಂದು ದೇವಸ್ಥಾನನ ಕಟ್ಟಿಸಿ ಇಷ್ಟು ಚೆನ್ನಾಗಿ ಇದ್ ಮಾಡಿದ್ದಾರೆ. ಧೈರ್ಯ ಬೇಕಾಗುತ್ತೆ. ಆ ಧೈರ್ಯನ ಎಲ್ಲಿಂದ ಪಡ್ಕೊಳೋದು ಅಂತಂದ್ರೆ ಅದಕ್ಕೋಸ್ಕರ ಒಂದು ಗಣೇಶ ಅನ್ನೋ ದೇವರು ಅನ್ನೋ ಒಂದು ಇದನ್ನ, ದೇವರು ಅನ್ನೋದು ಫೈನಲಿ ಒಬ್ರೆ, ಆದ್ರೆ ಒಂದು ಸಿಚುಯೇಷನ್ಗೆ ಹೆಚ್ಚು ಶಕ್ತಿಯುತವಾದದ್ದು ಒಂದು ಭಾವನೆ ಗಣೇಶನ ರೂಪದಲ್ಲಿ ನಮ್ಗೆ ಯಾವತ್ತು ಕಾಣಿಸುತ್ತೆ, ಏನೇ ಸ್ಟಾರ್ಟ್ ಮಾಡ್ಬೇಕಾದ್ರು. ಸೊ ಆ ನಿಟ್ಟಿನಲ್ಲಿ ನಾವು ಗಣಪತಿಯನ್ನ ಆರಾಧಿಸ್ಕೊಂಡು ಬಂದಿದ್ದೀವಿ. ಈ ಲೈಕ್ ಇದಕ್ಕೆ ಆಲ್ಮೋಸ್ಟ್ 6 ತಿಂಗಳ ಹಿಂದೆ ಬಂದಾಗ ನಾನು ಬಂದ ಟೈಮ್ಗೆನೆ ನಮ್ಮ CI ಸಾಹೇಬ್ರು ಬಂದ್ರು. ಬರ್ತಾನೆ ಯಾರು ಫಾಸ್ಟ್ ಅಲ್ಲಿ ಬಂದ್ರೋ ಗೊತ್ತಿಲ್ಲ, ಎಲ್ಲ ಚೇಂಜ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಎಲ್ಲಾನು ಚೇಂಜ್ ಮಾಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಅನ್ಸಲ್ಲ, ಯಾವ್ದೋ ಒಂದು ಸಾಫ್ಟ್ आयतनवान् भवते दीर्घा अपामायतनम् आयतनवान् भवते यो वायोरायतनं वेद आयतनवान् भवते आपो वै वायोरायतनम् आयतनवान् भवते य एवं वेद यो वामायतनं वेद आयतनवान् भवते असौ वै तपन्नवामायतनम् आयतनवान् भवते यो मक्षतपद आयतनं वेद आयतनवान् भवते आपो वामुष्टपद आयतनम् आयतनवान् भवते य एवं वेद यो वामायतनं वेद आयतनवान् भवते अपामायतनम् ಅದೇ ರೀತಿ ನಮ್ಮ ಗ್ರಾನೈಟ್ ಸರ್ ನಮ್ಮ ಸರ್ಕಾರಿ ವಕೀಲರು ಅಂದರೆ ಅವ್ರಿಗೂ ಸಹ ನಮ್ಮ ಭಾಗವತಿಯಿಂದ ಸಹಕರಿಸ್ತೀವಿ. ಅದೇ ರೀತಿ ನಮಗೆ ಪ್ರತಿಯೊಂದಕ್ಕೂ ಸಹಕಾರ ಕೊಡುವಂತಹ ಕಾಡುಗೋಲ್ ಗ್ರಾಮದ TVS6 ರಾಮಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿ ಮಾಧ್ಯಮ ಮಿತ್ರರು ಎಲ್ರಿಗೂ ಸಹ ಆದರ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಈ ದೇವಸ್ಥಾನ ಒಂದು ಜೀರ್ಣೋದ್ಧಾರಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ದಾನಿಗಳಿಗೂ ನಾವು ಸ್ವಾಗತ ಬಯಸ್ತಿದ್ದೀವಿ. ಅದೇ ರೀತಿ ನಮ್ಮ ರಮೇಶ್ ಅಣ್ಣ ಅಂಬೇಡ್ಕರ್ ಪಳ್ಳ ಅವರು ರಮೇಶ್ ಅಣ್ಣ ಅವರು ಸಹ ತುಂಬಾ ಇದಕ್ಕೆ ಸ್ವಲ್ಪ ಸಪೋರ್ಟ್ ಕೊಟ್ಟು ನಮಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ಕಾರಣಕರ್ತರಾಗ್ತಾರೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಕಲ್ಲೂರು आयतनवान् भवते य एवं वेद यो वामायतनं वेद आयतनवान् भवते नक्षत्राणि वा अपामायतनम् आयतनवान् भवते यो नक्षत्राणामायतनं वेद आयतनवान् भवते आपो वै नक्षत्राणामायतनम् आयतनवान् भवते य एवं वेद्यादिगन्धावायुमते प्राणवादे स्वर्गाय प्राददामि वात्स्वादे अग्निज्योतिर्ज्योतिरग्निः स्वाहा दीपमानङ्गामि ಪ್ರೇಮಲಿ ಮಾಡ್ಕೊಡ್ಬೇಕಂತ ಸಂಕಲ್ಪ ಮೆಮೊರಿ ಬರುತ್ತೆ. Hare Krishna
श्रीमद्गुरुं नित्यानन्दं गजाननं गोदधनाय सेवितं प्रतिजम्बोपसारपक्षं यास्तं शोकविनाशकारणं नमामि विघ्नेश्वरपादपङ्कजम् एकदन्ताय विद्महे वक्रतुण्डाय धीमहि तन्नो दन्ति प्रचोदयात् ॐ महागणास्तम् कुर्वे घण्टावरं देवताह्वाननान्तनम् इति घण्टानादं कृत्वा ब्रह्मचारिणे नमः गजाननाय नमः शिवमाधवाय नमः मुनेसुताय नमः भक्तविघ्नविनाशकाय नमः एकदन्ताय नमः चतुर्पावे नमः सप्तसंयुक्ताय नमः चतुराय नमः लम्बोदराय नमः सूर्यकर्णाय नमः वीरम्भाय नमः ब्रह्मवितमयाय नमः कालाय नमः गृहपतये नमः कामिने नमः सोमसोमत्रिलोचनाय नमः पाशाकुशधराय नमः चण्डाय नमः